ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಚೆಕಪ್ ಇತ್ತು, ಸ್ಕ್ಯಾನಿಂಗ್ ಇತ್ತು, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಇವಾಗ ಮಾಡ್ತಾಯಿದ್ದೀನಿ. ಇವಾಗ ನೋಡೋಣ ಸ್ಕ್ಯಾನಿಂಗ್ ರಿಪೋರ್ಟ್ ಏನಿದೆ, ಏನು ಹೇಳಿದ್ರು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಯಾವುದೇ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೋ ಪಾಯಸ ತಿನ್ನಬೇಕಂತ ಆಸೆ ಆಗ್ತಾಯಿತ್ತು, ಅದಕ್ಕೆ ಅದು ಮಾಡ್ತಾ ಇದ್ದೀನಿ. ಇದು ಮಾಡಿಕೊಂಡು ರಿಪೋರ್ಟ್ ಏನಾಯಿತು ಸ್ಕ್ಯಾನಿಂಗ್ ಅಂತ ತೋರಿಸ್ತೀನಿ. ಇವಾಗ ನೋಡಿ, ಇವತ್ತು ಪೂಜೆ ಗೀಜೆ ಎಲ್ಲ ಆಯಿತು. ಪೂಜೆ ಗೀಜೆ ಆಗಿ ಸಾರು ಮಾಡಿದ್ದೀನಿ, ಅನ್ನ ಮಾಡಬೇಕು. ಸೊಪ್ಪಿದೆ, ನೋಡ್ತೀನಿ ಇವಾಗ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಸಾಯಂಕಾಲ ಮಾಡ್ತೀನಿ. ಇವಾಗ ಪಾಯಸ ಮಾಡ್ಕೊಂಡು ತಿನ್ಬೇಕು. ಬನ್ನಿ, ಈ ಥರ ಶಾವಿಗೆ ಇದು ಫುಲ್ ತೆಳು ಇದೆಯಾ ನಂತರ ಗೊತ್ತಿಲ್ಲ, ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಶಾವಿಗೆ ಪಾಯಸ. ದಪ್ಪಕ್ಕಿರೋದಕ್ಕಿಂತ ಇದು ಮುಸ್ಲಿಮವ್ರು ಜಾಸ್ತಿ ಇದೆ ಮಾಡ್ತಾರೆ. ನಮ್ಮೂರ ಸೈಡ್ ಇದೇ ಸಿಗೋದು ಜಾಸ್ತಿ, ದಪ್ಪಕ್ಕಿರೋ ಸಿಗೋಲ್ಲ. ಇವಾಗ ಇದು ನೋಡಿ, ಹಾಲು ಕುದಿಯೋಕೆ ಇಟ್ಟಿದ್ದೀನಿ, ಕುದೀತಾ ಇದೆ ಆಲ್ರೆಡಿ. ಇವಾಗ ನಾನು ಶಾವಿಗೆ ಹಾಕ್ತೀನಿ. ಇದು ಬೇಗ ಅಂದ್ರೆ ಒಂದು 5 ನಿಮಿಷದಲ್ಲಿ ಬಂದುಬಿಡುತ್ತೆ, ಅಷ್ಟು ಸ್ಮೂತ್ ಇರುತ್ತೆ. ಬರೀ ನೀರು ಬಿಸಿ ಹಾಲಲ್ಲಿ ಹಾಕಿದ್ರೆ ಸಾಕು, ಇಷ್ಟು ಬೇಗ ಕುದಿಯುತ್ತೆ. ನೋಡಿ, ಇವಾಗ ಚೆನ್ನಾಗಿ ಏನು ಕುದಿಸ್ಬೇಕಂತೆಲ್ಲ 5 ನಿಮಿಷದಲ್ಲಿ ನೋಡಿ, ಬೇಕಂದರೆ ಎಷ್ಟು ಬೇಕು ಕುದಿಯುತ್ತೆ. ಇವಾಗ ಅದಕ್ಕೆ 2 ಏಲಕ್ಕಿ ಜಜ್ಕೊಂಡಿದ್ದೀನಿ ಅಷ್ಟೇ, ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ. ಇದು ಕುದಿಯೋಷ್ಟರಲ್ಲಿ ನೋಡಿ, ಬಾದಾಮಿ ಮತ್ತು ಗೋಡಂಬಿ ನೆನೆಸೋಕೆ ಹಾಕಿದ್ದೆ, ಇದನ್ನು ಮಿಕ್ಸಿಗೆ ಹಾಕೋತೀನಿ. ನೋಡಿ ಫ್ರೆಂಡ್ಸ್, ಪಾಯಸ ಆಯಿತು. ಇದು ತೋರ್ಸೋಕ್ಕಾಗಲಿಲ್ಲ, ಏನಿಲ್ಲ, ಅದು ಬಾದಾಮಿ ಗೋಡಂಬಿ ರುಬ್ಬಿಕೊಂಡು ಸಕ್ಕರೆ ಹಾಕಿ ನೋಡಿ ಇಷ್ಟು ಗಟ್ಟಿ ಆಯಿತು. ಯಾರೋ ಬಂದಿದ್ರಂತ ಹಂಗೆ ಇದು ಮಾಡಿಬಿಟ್ಟೆ, ಈ ಥರ ಆಯಿತು. ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕಿ ನೋಡಿ, ಬಾದಾಮಿ ಗೋಡಂಬಿ ಹಾಕಿದರೆ ಹಾಲು ಆಯಿತು, ಪಾಯಸ ರೆಡಿ ಆಗುತ್ತೆ. ಜಾಸ್ತಿ ಏನು ಹಾಕಿಲ್ಲ ಅದರಲ್ಲಿ, ತಿನ್ಬೇಕು ಅನಿಸ್ತಾಯಿತ್ತಲ್ಲೋ ಅದಕ್ಕೆ ಮಾಡ್ಕೊಂಡು ತಿಂದಿದ್ದೀನಿ. ಅದು ಗಟ್ಟಿ ಆಯ್ತು ನೋಡಿ, ಸ್ವಲ್ಪ ಆರಿತ್ತು. ನೋಡಿ ಫ್ರೆಂಡ್ಸ್, ನನ್ನ ಸ್ಕ್ಯಾನಿಂಗ್ ರಿಪೋರ್ಟು. ಸ್ಕ್ಯಾನಿಂಗು ಕಾಣಿಸಲ್ಲ ಅನಿಸುತ್ತೆ, ಎಲ್ಲ ಚೆನ್ನಾಗಿದೆ ಸ್ಕ್ಯಾನಿಂಗು. ಇದೆಲ್ಲ ಬೇಬಿ ಪಾರ್ಟ್ಸು, ಇವೆಲ್ಲ ಪಾರ್ಟ್ಸ್ ಇರ್ತಾವಲ್ಲ, ಕಾಲು ಕೈ ತಲೆ ಎಲ್ಲ ಕರೆಕ್ಟಾಗಿದ್ದಾವೋ ಇಲ್ಲ ಅಂತ ನೋಡ್ತಾರೆ, ರೆಸ್ಯೂಮ್ ಮಾಡಿ. ನೋಡಿ, ಇದೆಲ್ಲ ಹಾರ್ಟ್ ಬೀಟ್ಸು, ನೋಡಿ ಹಾರ್ಟ್ ಬೀಟ್ ಇದೆ, ವೇಟ್ ಇದೆ ಬೇಬಿದು, ಎಲ್ಲ ನಾರ್ಮಲ್ ಇದೆ, ಎಲ್ಲ ಚೆನ್ನಾಗಿದೆ. ಡೆಲಿವರಿ ಡೇಟ್ ಬಂದು ಸೆಪ್ಟೆಂಬರ್ 5 ಕೊಟ್ಟಿದ್ದಾರೆ, 5 ಇಲ್ಲಾಂದರೆ 9 ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ. ಇವಾಗ ನೋಡಿ, ಮುಂಚೆನೇ ಈ ಥರ ಸ್ಕ್ಯಾನಿಂಗ್ ಅಂತ ನಂಗೆ ಗೊತ್ತಿದ್ದಿದ್ರೆ ಈ ಥರ ನಮಗೂ ಒಂದು ಮಗುನ ಕಳ್ಕೊಬಾರ್ದಿತ್ತು. ಮಗುದು ಪೂರ್ತಿ ಪಾರ್ಟ್ಸ್ ಆಗಲಿ, ಕಿಡ್ನಿ, ಹಾರ್ಟು, ಕೈ, ಕಾಲು ಎಲ್ಲ ಹೆಂಗೆ ಏನೇನಿದೆ ಅಂತ ಎಲ್ಲ ಡಿಕ್ಟು ಇದೆ ನೋಡಿ ಪೂರ್ತಿ. ಈ ಥರ ನಾನು ಮೊದಲನೇ ಮಗು ಟೈಮಲ್ಲಿ ಇತ್ತೋ ಇಲ್ಲ ಅಂತ ಗೊತ್ತಿಲ್ಲ. ಇವಾಗ ಬೇಜಾರಾಗುತ್ತೆ ಎಲ್ಲ ನೋಡಿ. ಲಿಪ್ಸ್ ಹಿಡ್ಕೊಂಡು ತುಟಿ, ಹಾರ್ಟು, ಬೋನ್ಸ್ದು, ಕುತ್ತಿಗೆ, ಕೈ, ಕಾಲು, ಬೆರಳುಗಳದ್ದು ಎಲ್ಲ ಇದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ, ಬೇಜಾರಾಗುತ್ತೆ. ಫಸ್ಟಿಗೆ ಈ ಥರ ಎಲ್ಲ ನಾನು ತಿಳ್ಕೊಂಡಿದ್ದಿದ್ರೆ. ನಸಲ್ ಬೋನ್ ಅಂತ ಇದೆ, ಲಿಪ್ಸ್ ಇದೆ, ಲೆಗ್ಸ್ ಇದೆ, ಹಾರ್ಟ್ ಬೀಟ್ ಹೆಂಗಿದೆ, ಲಿವರ್ಸ್ ಇದೆ, ಕಿಡ್ನಿ ಇದೆ, ಎಲ್ಲದ್ರದ್ದು
ಇದು ಮಾಡಿದ್ದಾರೆ ಸ್ಕ್ಯಾನಿಂಗು. ಕಾರ್ಡಿಯಕ್ ಸ್ಟೇಟಸ್ ಅಂತ ಇದೆ, ನೆಕ್ ಸ್ಪಿನ್, ಲಿಮ್ಸು ಇದೆ, ಹೈಟ್ ವೇಟ್ ಮಗುದೆಲ್ಲ ಇದೆ. ಚೆನ್ನಾಗಿದೆ, ಪರವಾಗಿಲ್ಲ, ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ದಾರೆ. ಹಾರ್ಟ್ ರೇಟ್ ಬಂದು 152 ಇದೆ. ಬೇಬಿದು ವೇಟು 630 ಗ್ರಾಮ್ಸ್ ಇದೆ. 6 ಮಂತ್ ಅಲ್ಲ, ಅದಕ್ಕೆ. ನೋಡಿ ಫ್ರೆಂಡ್ಸ್, ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಇದು. ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕಂತ ಏನಿಲ್ಲ, ಎಲ್ರಿಗೂ ಗೊತ್ತೇ ಇರುತ್ತೆ. ನಮ್ಗೆ ಮೇನ್ ಬೇಕಾಗಿರೋದು ಇದೊಂದೇ ನೋಡಿ, ಕಿಡ್ನಿದು, ಹಾರ್ಟ್ದು, ಕೈ ಕಾಲು ಬೆರಳುಗಳದು ಇದೆಲ್ಲ ಚೆನ್ನಾಗಿದೆಯಾ ಇಲ್ಲ ಅಂತ ಮೇನ್ ಅದೊಂದೇ ಬೇಕಾಗಿತ್ತು. ಯಾಕಂದರೆ ಇವಾಗ ಒಂದು ಮಗು ನಾವು ಗೊತ್ತಿದ್ದಿದ್ದೋ ಆವಾಗಿನ ಟೈಮಲ್ಲಿ ಕಳ್ಕೊಂಡಿದ್ದೋ ಗೊತ್ತೇ ಇಲ್ಲ. ಅವಾಗ ನಾರ್ಮಲ್ ಸ್ಕ್ಯಾನಿಂಗ್ ಇದು ಮಾಡ್ತಿದ್ರು. ಇವಾಗ ಈ ಥರ ಅಂದಿದ್ರೆ ನಮಗೆ ಪಾಪ ನನ್ನ ಮಗುನ ಕಳ್ಕೊತಾ ಇರಲಿಲ್ಲ. ಬೇಜಾರಾಗುತ್ತೆ ಅವ್ರು ನೆನೆಸ್ಕೊಂಡ್ರೆ. ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ರಿಪೋರ್ಟು. ಬ್ಲಡ್ ಟೆಸ್ಟು, ಬ್ಲಡ್ನು ಚೆನ್ನಾಗಿದೆ ಅಂತ ಹೇಳಿ ನೋಡಬೇಕು. ಡೆಲಿವರಿ ಡೇಟ್ ಹತ್ತಿರ ಬರ್ತಾಯಿದೆ, 3 ತಿಂಗಳು ಅಷ್ಟೇ. ಈ ಮುಂಚೆನೇ ಈ ಥರ ಇದ್ದಿದ್ದರೆ ನನ್ನ ಮಗಳು ಚೆನ್ನಾಗಿರ್ತಿತ್ತು. ಆವಾಗಲೇ ಹೊಟ್ಟೆಲಿರುವಾಗಲೇ ಏನಾನ ಮಾಡಿಸ್ಕೊತಾ ಇದ್ವಿ. ಆಚೆ ಬಂದು ಅವಳು ಇಷ್ಟೊಂದು ನೋವು ಪಟ್ಕೊಂಡು ಹೋಗ್ತಾ ಇರಲಿಲ್ಲ. ನೋಡೋಣ ಏನಾಗಿತ್ತು ಏನಂತ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಅವಳ ಫೋಟೋ ಸಮೇತ ಹಾಕ್ತೀನಿ, ಯಾಕೆ ಏನಂತ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಇದೇ ಸ್ಕ್ಯಾನಿಂಗ್ ರಿಪೋರ್ಟ್ ಬಗ್ಗೆ ಅಷ್ಟೇ ಹೇಳೋದಿತ್ತು. ತುಂಬ ಖುಷಿ ಆಯಿತು, ಒಂದು ಕಡೆ ಬೇಜಾರಾಯಿತು. ಯಾಕಂದರೆ ಈ ಥರ ಮುಂಚೆ ಎಲ್ಲ ಇದ್ದಿದ್ದರೆ ನಮ್ಮ ಮಗಳು ಚೆನ್ನಾಗಿರ್ತಿದ್ವು. ಇವಾಗ 3ನೇ ಮಗುನೂ ಅಷ್ಟೊಂದು ಬೇಕಾಗೋ ಅವಶ್ಯಕತೆಯೂ ಇರಲಿಲ್ಲ. ಅದಕ್ಕೆ ಹೊಟ್ಟೆಲಿರುವಾಗಲೇ ಎಲ್ಲ ತಿಳ್ಕೊಂಡು ನೋಡಿಕೊಂಡು ಎಷ್ಟೇ ಕಷ್ಟ ಆದರೂ ಚೆನ್ನಾಗಿದ್ದರೆ ಮಾತ್ರ ಇಟ್ಕೊಳ್ಬೇಕು, ಇಲ್ಲಾಂದರೆ ಇಟ್ಕೊಳ್ಬಾರ್ದು ಫ್ರೆಂಡ್ಸ್. ಯಾಕಂದರೆ ಆ ಕಷ್ಟ ನಾವು ತುಂಬ ಅನುಭವಿಸಿದ್ದೀವಿ. ಅದಕ್ಕಾಗಿಯೇ ದೇವರು ನಮಗೆ ಮತ್ತೆ ಇವಾಗ ಬೇಡ ಅಂದಿರೋ ಟೈಮಲ್ಲಿ ಮತ್ತೆ ಕೊಟ್ಟಿದೆ ದೇವ್ರು. ಗೊತ್ತಿಲ್ಲ, ಒಂದು ಪಡ್ಕೋಬೇಕಂದ್ರೆ ಒಂದು ಕಳ್ಕೊಳ್ಬೇಕಂತಾರಲ್ಲ, ಅದಕ್ಕೆ ನಾನೇ ಉದಾಹರಣೆ. ಒಂದು ಮಗುನ ಕಳ್ಕೊಂಡು ತಿರ್ಗಾ ಮತ್ತೆ ಇನ್ನೊಂದು ಮಗು ಬರ್ತಾಯಿದೆ ಅಂದರೆ ಅದೇ ನಮಗೆ ಶಾಕು. ಇಷ್ಟು ವರ್ಷದ ಮೇಲೆ ನನಗೆ ಆಗಿಲ್ಲ. ಇವಾಗ ಅದು ಹೆಂಗೋ ದೇವರೇನೋ ಗೊತ್ತಿಲ್ಲ. ನೋಡೋಣ ಫ್ರೆಂಡ್ಸ್. ಈ ಥರ ಎಲ್ಲ ಮುಂಚೆ ಸ್ಕ್ಯಾನಿಂಗ್ ಇದ್ದಿದ್ರೆ ನನ್ನ ಮಗುನೂ ಚೆನ್ನಾಗಿರ್ತಿತ್ತು. ಅವ್ರದ್ದು ಕೈ ಕಾಲು ಚೆನ್ನಾಗಿದ್ದು ಓಡಾಡ್ತಿದ್ರು. ಅಂದರೆ ಆವಾಗಲೇ ಆಪರೇಷನ್ ಮಾಡ್ಕೊತಿದ್ನೇನೋ ಅವಳು ಹೊಟ್ಟೆಲಿರುವಾಗ. ಇವಾಗ ಏನೂ ಗೊತ್ತಿಲ್ಲ, ಎಲ್ಲ ಚೆನ್ನಾಗಿದೆ ಅಂದರು ನಮಗೆ. ಅಂದರೆ ಡೆಲಿವರಿ ಆಗಿ 7 ತಿಂಗಳು ಆದಮೇಲೆ ಗೊತ್ತಾಯಿತು ಅವಳು ಈ ಥರ ಅಂತ. ನಾರ್ಮಲ್ ಇಲ್ಲ, ಅಬ್ನಾರ್ಮಲ್ ಅಂತ. ಅವಾಗೇನು ಮಾಡೋಕ್ಕಾಗಲ್ಲ, ಮಗುನ ಬಿಸಾಕೋಕ್ಕಾಗಲ್ಲ. ಮತ್ತು ಬೇಜಾರಾಗುತ್ತೆ ಇವಾಗ. ಅದಕ್ಕೆ ಎಲ್ಲರೂ ಸ್ಕ್ಯಾನಿಂಗಲ್ಲೇ ನೋಡಿಕೊಂಡು ಮಾಡಿಕೊಂಡು ಮಗುನ ಇದು ಮಾಡ್ಕೊಂಡು ನಾವು ಅನುಭವಿಸಿರೋದು, ಯಾರೂ ಕಷ್ಟ ಅನುಭವಿಸೋದು ಬೇಡ ಇದಾಗಿತ್ತು ಫ್ರೆಂಡ್ಸ್. ಇವತ್ತಿನ ನನ್ನ ವಿಡಿಯೋ ಚಿಕ್ಕದಾಗಿ, ಜಾಸ್ತಿ ಏನು ಇದು ಮಾಡಿಲ್ಲ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ನಲ್ಲ, ಹಂಗೆ 1-2 ನೈಟಿ ತೊಗೊಂಡಿದ್ದೆ. ನೈಟಿ ಇದ್ದಿರಲಿಲ್ಲ, 2 ಇತ್ತು. ಅದಕ್ಕೆ 1-2 ನೈಟಿ ತೊಗೊಂಡೆ. ಇದೊಂದು ಕಾಟನು, ಇದೊಂದು ಸಿಂಥೆಟಿಕ್, 2 ನೈಟಿ ಹೊಲ್ಸೋಕೆ ಹಾಕಬೇಕು. ಇನ್ನೂ ಅಡುಗೆ ಮಾಡೋದಿದೆ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾಯಿರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡಿಂಗ್ ಮಾಡ್ತಾಯಿದ್ದೀನಿ. ಬಾಯ್.